ಎಲ್ಲಿ ಸರ್ ನಾಪತ್ತೆ ಆಗ್ಬಿಟ್ಟಿದ್ದೀರಿ? ಶಾಶ್ವತವಾಗಿ ನಾಪತ್ತೆ ಆಗ್ಬಿಡ್ತಾ ಇದ್ದೆ. ಸಿಕ್ಕಿದವ್ರಿ ಮೌಲಿಪಾಲ್. ಕಿರೀಟನೂ ಸಿಕ್ಬಿಟ್ಟಿತ್ತು. ಎಲ್ಲಿ ಸರ್ ಕಿರೀಟ? ತಪ್ಪಿಸ್ಕೊಂಡ್ಬಿಟ್ಟವ್ರ ರಾಸ್ಕಲ್. ಎಂತ DCF ಸರ್ ನೀವು? ಕೈ ಸಿಕ್ಕಿದ್ದೇನೆ ಬಿಟ್ಬಿಟ್ಟಿದ್ದೀರಲ್ಲ, ಈಗ ಮತ್ತೆ ಸಿಗೋದು ಕಷ್ಟ. ತುಂಬಾ ನೀಟಾಗಿ ಹಿಡಿದಿದ್ದೆ. ರಾಸ್ಕಲ್ಸ್ ಹಿಂದೆಯಿಂದ ಶೂಟ್ ಮಾಡಿದ್ರು. 3 ಜನ ಗಾರ್ಡ್ಗಳು ನೆಗೆದು ಬಿದ್ರು. ನನ್ನ ಭುಜಕ್ಕೆ ಗುಂಡಿಕ್ಕಿದ್ರು. ನಾನು ಪ್ರಜ್ಞೆ ತಪ್ಪಿದ್ದೆ. ಇದರಲ್ಲಿ ನಿಮ್ಮ ಸದಾಶಿವನೇ ಶಾಮೀಲಾಗಿದ್ದಾನಲ್ಲ. ಸೂರ್ಯ ಮುಳುಗೋ ಪಶ್ಚಿಮ ದಿಕ್ಕಲ್ಲಿದ್ದಾರೆ. ಎಲ್ಲ ಮುಳುಗಿಸ್ತಾರೆ ಬಿಡಿ. ಏನು ಸದಾಶಿವ ರೀ? ಸದಾಶಿವ ಎಗರಿಸಿದನ ಕಿರೀಟ. ಸರ್ ನಾನ್ ಬಿಡಲ್ಲ. ಪಶ್ಚಿಮ ದಿಕ್ಕಲ್ಲಿ ಯಾವ ಊರಿದೆ ಸರ್? ಬ್ರಾಹ್ಮೀಪುರದಲ್ಲೇ ವ್ಯವಹಾರ ಜಾಸ್ತಿ. ಮೊದಲು DCF ಆಗಿ ನನಗೆ ಅಲ್ಲೇ ಪೋಸ್ಟಿಂಗ್ ಆಗ್ತದೆ. ಗಂಧದ ಮರಗಳನ್ನ ವ್ಯಾಪಾರ ಮಾಡ್ತಾರೆ. ಬಿಡಿ ಸರ್, ಕಿರೀಟ ಮಾರೋಕ್ಕಾಗಲ್ಲ. ಕೇಶವನಾಥರ ಹೆಂಡತಿ ಯಶೋಮತಿಯವರ ಊರದು. ಅವ್ರಿಗೆ ಹೇಳಿದ್ರೆ ಅಲ್ಲಿನ ಲೋಕಲ್ ಪೀಪಲ್ಗಳನ್ನ ಆಕ್ಟಿವ್ ಮಾಡ್ತಾರೆ. ನಮಗೆ ಅನುಕೂಲ ಆಗೋ ತರ. ಕಳ್ಳರು ಸಿಗ್ಬೇಕು, ಕಿರೀಟನೂ ಸಿಗ್ಬೇಕು. ಕಳ್ಳರ ಜೊತೆ ಸೇರಿ ಕಿರೀಟ ಎಗರಿಸಿರೋ ಸದಾಶಿವನು ಸಿಗಬೇಕು. ಕೇಶವನಾಥರಿಗೆ ಹೇಳ್ತೀನಿ, ಬ್ರಾಹ್ಮೀಪುರದಲ್ಲಿ ನಿಮ್ ಸಹಾಯ ಅಗತ್ಯ ಇದೆ ಅಂತ. ಅಮ್ಮ ಮಗ ಇಬ್ರು ದುಡ್ಡು ಮಾಡಿ ಅದರಲ್ಲಿ ಒಂದು ಹಾಸ್ಯ ಹೊಲಿಸ್ಕೊಳ್ಳಿ. ಮತ್ತು ದುಡಿರಿ, ತಲೆ ಮೇಲೆ ಸುರ್ಕೊಳ್ಳಿ. ಅದರಲ್ಲಿ ಒಂದು ಚಿತೆ ಮಾಡಿಸ್ಕೊಳ್ಳಿ. ಕೊನೆಗೊಂದೇ ಬಂದು ಸುಡ್ತೀನಿ. ಅಮ್ಮ ದೊಡ್ಡಮ್ಮನ್ಗೆ ಹೇಳ್ಬಾರ್ದು ಏನು ಅಂದಿಲ್ಲ. ಆತಂಕ ಹೇಳ್ಕೊಂಡಿದ್ದಾಳೆ ಅಷ್ಟೇ. ಮಾನಸಿಕವಾಗಿ ಆರೋಗ್ಯದಲ್ಲಿ ಏರುಪೇರು ಆಗಿದೆ ಅಂತಂದ್ರೆ ನಾನು ವಿಚಾರಣೆ ವ್ಯಾಪ್ತಿಯಿಂದ ಹೊರಗಿದ್ದಾರೆ ಅಂತ. ಆಗ ದೊಡ್ಡಮ್ಮನ್ಗೆ ಕಿರಿಕಿರಿ ತಪ್ಪತ್ತಲ್ವಾ? ಮಾತಿಗೆ ಮುಂಚೆ ಸಮರ್ಥನೆ ಕೊಟ್ಟು ಮಾತಾಡೋದನ್ನ ಕಲ್ತ್ಬಿಟ್ಟಿದ್ದೀರ ಅಮ್ಮ ಮಗ ಇಬ್ರು. ಬರ್ತೀನಿ. ಬನ್ನಿ ಪಾರ್ವತಿ ಅವರ ಒಳಗೆ, ನಾನು ಮಾತಾಡ್ತೀನಿ. ನೀವು ದಿಕ್ಕೆಟ್ಟು ಹೊರಟು ಹೋದ್ರೆ ದೇವಿಗೂ ಜಟಿಲ ಆಗಲ್ವಾ? ಬರ್ತಾನೆ ಸದಾಶಿವ, ಧೈರ್ಯವಾಗಿರಿ. ನನ್ನ ಮಾತಿನ ಬಗ್ಗೆ ಗೌರವ ಇದ್ರೆ ಒಳಗೆ ಬನ್ನಿ. ಇದೇನತ್ತಿಗೆ ಹೀಗೆ ಹೊರಟ್ಬಿಟ್ರೆ ನೀವು? ಮಾತು ಬರುತ್ತೆ ಹೋಗುತ್ತೆ. ಮಂಗಳನ ಬಗ್ಗೆ ನಿಮಗೆ ಗೊತ್ತೇ ಇದೆ ಅಲ್ವಾ? ಪರಿಸ್ಥಿತಿಗೆ ತಕ್ಕ ಹಾಗೆ ಹಾವಭಾವಗಳು ಬದಲಾಗ್ಬೇಕು ಅಲ್ವಾ ಮಹಾಬಲ? ನೀವೇನ್ ದೊಡ್ಡಮ್ಮ, ಮನೆ ನಡೆದಿದ್ದ ವಿಚಾರನ ಊರವ್ರ ಹತ್ರ ಎಲ್ಲ ಹೇಳ್ಕೊಳ್ಳೋ ಅವಶ್ಯಕತೆ ಏನಿತ್ತು? ಮನೆಯಲ್ಲಿ ಹೇಳ್ಕೊಳ್ಳೋಂತ ಪರಿಸ್ಥಿತಿ ಬೇಕಲ್ವಾ? ಮುಚ್ಕೊಂಡಿರಲ್ಲ ಸದಾನಂದ. ಮನೆಯಲ್ಲಿ ಯಾರು ಮನಸ್ಥಿತಿನೂ ಸರಿ ಇಲ್ಲ. ಅಣ್ಣ ಕಾಡ್ಪಾಕ್ಕಿಂತ ಕಿರೀಟ ಅಣ್ಣನ ಕದ್ದಿರೋದು ಅಂತ ಅಂತಿದ್ದಾನೆ ಪುಟ್ಟರಾಜು. ಅಣ್ಣನ ನೀವೇ ಕಾಪಾಡಬೇಕು. ಮೇಜರ್ ಡೆವಲಪ್ಮೆಂಟ್ ಆಗಿದೆ ಸರ್ ಕಿರೀಟ ವಿಷಯದಲ್ಲಿ. ಮೌಲಿಬಾಯಿ ಸದಾಶಿವ ಎಲ್ಲ ಬ್ರಾಹ್ಮೀಪುರದ ಕಡೆ ಹೊರಟಿದ್ದಾರೆ ಅಂತ ಸಾಲಿಡ್ ಇನ್ಫಾರ್ಮೇಶನ್ ಬಂದಿದೆ DCF ತಂಗಿವೇಲು ಕಡೆಯಿಂದ. ಹೇಗಿದ್ರು ಬ್ರಾಹ್ಮೀಪುರ ನಿಮ್ಮ ಹೆಂಡತಿಯವರ ತವರೂರು. ಅಲ್ಲಿ ನಿಮ್ಮ ಎಸ್ಟೇಟ್ ಅಲ್ಲಿ ಕೆಲಸ ಮಾಡೋ ಹುಡುಗರಿಂದ ನನಗೆ ಸಹಾಯ ಬೇಕಾಗಿತ್ತು ಸರ್. ಏನು ಸಹಾಯ ಬೇಕಿದ್ರು ಮಾಡ್ತೀನಿ. ಕಿರೀಟ ವಾಪಸ್ ಬರಬೇಕು, ಅಮ್ಮನವರಿಗೆ ಸಿಕ್ಕು ಅಷ್ಟೇ. ಬ್ರಾಹ್ಮೀಪುರ ಶೃಂಗೇರಿನಲ್ಲಿ ಕಳ್ಳತನದ ವಹಿವಾಟು ಜಾಸ್ತಿ ಸರ್. ನಿಮ್ಮ ಹುಡುಗರನ್ನ ಅಲ್ಲಿ ಬಿಟ್ಟು ಲೋಕಲ್ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ರೆ ನನಗೆ ತುಂಬಾ ಸಹಾಯ ಆಗುತ್ತೆ ಸರ್. ನಾನು ಇವತ್ತು ನಾಳೆ ಶೃಂಗೇರಿನಲ್ಲಿರೋ ನಮ್ಮ ಆಫೀಸನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಬರ್ತೀನಿ ಸರ್. ಅಮ್ಮ, ಯಾರಾದ್ರೂ ಇದ್ದೀರಾ ಇಲ್ಲಿ? ನನ್ನನ್ನು ನೋಡೋಕೆ ಹಣತೆಯ ಬೆಳಕು ಸಾಲ್ದ? ಶೃಂಗಗಿರಿ ಕಡೆ ಹೊರಟಿದ್ದೀನಿ. ರಾತ್ರಿ ಆಯ್ತು. ಇವತ್ತಿಲ್ಲೇ ಉಳಿದು ನಾಳೆ ಹೊರಡ್ಬೋದಾ? ಶಾರದಾಂಬೆ ದರ್ಶನಕ್ಕ? ಅಲ್ಲ, ಶರ್ವಾಣಿ ಅವ್ರನ್ನ ನೋಡಕ್ ಹೊರಟಿದ್ದೀನಿ. ಅವ್ರನ್ನ ಕಾಣೋ ಅಗತ್ಯ ಏನಿತ್ತು ಅಂತ ಕೇಳಬಹುದಾ? ಇಲ್ಲಿವರೆಗೂ ಹುಡ್ಕೊಂಡು ಬಂದಿದ್ಯಾಕೆ? ಅಪ್ಪ ವಾಪಸ್ ಬರ್ಬೇಕು. ಅಮ್ಮ ಅಳೋದನ್ನ ನಿಲ್ಲಿಸ್ಬೇಕು. ನಮ್ಮ ಸಮಸ್ಯೆ ಎಲ್ಲ ಕೊನೆ ಕಾಣಬೇಕು. ನಮ್ಮನೆ ಹರಾಜಾಗಿದೆ. ಎಲ್ಲ ಸರಿ ಹೋಗ್ಬೇಕು. ಒಂದು ಸಾರ್ತಿನಾದ್ರೂ ಕಳೆದು ಹೋದ ಕಿರೀಟ ಮತ್ತೆ ಸಿಗ್ಬೇಕು ಅಂತ ಮನಸ್ಸಿಟ್ಟು ಪ್ರಾರ್ಥಿಸಿದ್ರೆ ಸಾಕಿತ್ತು. ಎಲ್ಲದರ ಸಾಮೀಪ್ಯ ಸಾನ್ನಿಧ್ಯ ದೊರಕಿರೋದು. ಇದೆಲ್ಲದರ ಮೂಲ ಅದೇ ಅಲ್ವಾ? ನಮ್ಮ 3 ಜನದಲ್ಲಿ ಒಬ್ರಿಗೇನಾದ್ರೂ ಆದ್ರೂ ಎಲ್ರೂ ಪ್ರಾಣ ಕಳ್ಕೋತೀವಿ. ಕಿರೀಟ ಬರುತ್ತೆ, ಪ್ರಾಣ ಬರಲ್ಲ ಅಲ್ವಾ?